ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ತಮ್ಮನ್ನು ಕರೆದ ಉದ್ದೇಶ ಅಂದ್ರೆ, ನಾವು ಮೊದಲನೇ ಬಾರಿಗೆ ಕಿಡ್ನಿ ಕಸಿ ಮಾಡಿದ್ದೇವೆ. ಅದು ಭಾಳ ಪೂರ್ ಫ್ಯಾಮಿಲಿಯಿಂದ ಬಂದಂಥ ಬಿಹಾರದವ. ಅದಕ್ಕೆ ಹಿಂದಿನ ಇಲ್ಲಿ DIG ಇದ್ರಲ್ಲ, ADGP ಅಂತ ಇದ್ರು, SP ಇದ್ರು. ಅವ್ರಿಗೆ ಪರಿಚಯ ಇದ್ದ ಪೇಷಂಟು ಭಾಳ ಪೂರ್ ಇತ್ತು. ಅದನ್ನೇ ನಾವು ಮೊದಲನೇದಾಗಿ ಫ್ರೀಯಾಗಿ ಮಾಡಿದ್ದೀವಿ. ಅದು ಯಾವುದೇ ಒಂದು ಡಾಕ್ಟರ್ ಫೀಸ್ ಹಾಕಿಲ್ಲ, ಆಸ್ಪತ್ರೆ ಬೆಡ್ಡಿನ ಚಾರ್ಜ್ ಹಾಕಿಲ್ಲ, ಆಪರೇಷನ್ ಥಿಯೇಟ್ರದ್ದು ಏನೂ ಹಾಕಿಲ್ಲ. ಆದಷ್ಟು ನಮ್ಮ ಔಷಧಗಳನ್ನೆಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಇದು ತಮಗೆ ಹೇಳಿದ್ದೀವಿ ಒಂದ್ಸಲ ಹಿಂದೆ ಇದು ಮಾಡಿದಾಗ, ಒಂದು ಮೊದಲನೇ 5 ಟ್ರಾನ್ಸ್ಪ್ಲಾಂಟ್ಗಳು ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ಅವ್ರ ಕಡೆಯಿಂದ ಏನು ಹೆಚ್ಚಿಗೆ ಅದು ಏನು ಖರ್ಚು ಬರ್ತೈತಿ ಇದಕ್ಕೆ ಕನ್ಸ್ಯೂಮೇಬಲ್ಸ್ಗೆ ಅಷ್ಟೇ ತಗೊಂಡು ಆಸ್ಪತ್ರೆಯಿಂದ ಏನೂ ಮಾಡೋದಿಲ್ಲ ಅಂತ ಹೇಳಿದ್ವಿ. ಅದರ ಪ್ರಕಾರ ನಾವು ಮೊದಲನೇ ರಿನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಂತೀವಿ, ಅವ್ರ ತಾಯಿನ ಡೊನೇಟ್ ಮಾಡಿದ್ದಾರೆ. ಅದಕ್ಕೆ ಅದು ಈಗ 1 ತಿಂಗಳು 10 ದಿವಸ ಆಯಿತು. ಅವನು ಆರೋಗ್ಯವಾಗಿದ್ದಾನೆ. ಅವನಿಗೆ ರಕ್ತ ಭಾಳ ಕಡಿಮೆ ಇತ್ತು. ಅದಕ್ಕಿಂತ ಮುಂಚೆ 1 ತಿಂಗಳೆಲ್ಲ ಅವನಿಗೆ ಅಡ್ಮಿಟ್ ಮಾಡಿಕೊಂಡು 2 ತಿಂಗಳು ಅಡ್ಮಿಟ್ ಮಾಡಿಕೊಂಡು ಡಾಕ್ಟರ್ SP ಪಾಟೀಲ್ ಅವ್ರು ಹೇಳ್ತಾರೆ ಡಿಟೇಲ್ ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ. ನಾವು ಇದು ಮಾಡೋ ಉದ್ದೇಶ, ನಿಮಗೆ ಒಂದು 3 ತಿಂಗಳ ಹಿಂದೆ ಕರೆದಿದ್ದೀವಿ ಕಾರ್ಡಿಯಾಕ್ ಸರ್ಜರಿ ಮಾಡೋ ಸಲುವಾಗಿ. ಆವಾಗ ಮೊದಲನೇ ಕೇಸ್ ಮಾಡಿದಾಗ ಈ ಸುವಿಧಾಗಳು ಇರಲಿಲ್ಲ. ಅದಕ್ಕೆ ಈ ಆಸ್ಪತ್ರೆಯಲ್ಲಿ ಈ ಸುವಿಧಾಗಳು ಬರಲಿ ಅಂತ MB ಪಾಟೀಲ್ ಸಾಹೇಬ್ರು ಒಂದು ಮಂದಿಗೆ ಉಪಯೋಗ ಆಗಲಿ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಮಾಡ್ಕೊಂಬರೋದು, ಡೆಲ್ಲಿ ಇದಕ್ಕೆ ಬಾಂಬೆಗೆ ಹೋಗಿ ಬರೋದು ಭಾಳ ಕಷ್ಟ ಆಗ್ತದೆ. ಎರಡನೇದು ಖರ್ಚು ಹೆಚ್ಚಾಗ್ತದೆ. ಅದಕ್ಕೆ ಆದಷ್ಟು ಕನ್ಸೆಷನ್ ರೇಟ್ನಲ್ಲಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈಗ ಸುಮಾರಾಗಿ 20 CABG ಮಾಡಿದ್ದೀವಿ. ಆಮೇಲೆ ಇದು ಮೊದಲನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಈಗ ಸಾಹೇಬರು ಮೊನ್ನೆ ಮೀಟಿಂಗ್ ಕರೆದು ನಮಗೆ ಒಂದು 10 ದಿವಸದಿಂದ ಅರವಿಂದ್ ಪಾಟೀಲ್ ಅವರಿಗೆ ನನಗೆ ಮೀಟಿಂಗ್ ಕರೆದು ಬೆಂಗಳೂರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ, ಮತ್ತು ಇದ್ದದ್ದು ಸೂಪರ್ ಸ್ಪೆಷಾಲಿಟಿ 100 ಬೆಡ್ ಐತಿ, ಅದನ್ನು ಇನ್ನೊಂದು 100 ಬೆಡ್ ಹೆಚ್ಚು ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಶಾರ್ಟ್ಲಿ ಏನೈತೆ ನಾವು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಪೆಟ್ ಸ್ಕ್ಯಾನ್ ಬರ್ತಾ ಬೇಕಂತ ಮೊದಲನೇದು, ಆ ಪೆಟ್ ಸ್ಕ್ಯಾನ್ ಕೂಡ ಹಾಕ್ತಾ ಇದ್ದೀವಿ ನಾವು. ಕ್ಯಾನ್ಸರ್ ಈಗ ಭಾಳ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕ್ಯಾನ್ಸರ್ಗೆ ಸುವಿಧಾ ಕೊಡ್ರಿ ಅಂತ ಹೇಳಿ ಸಾಹೇಬ್ರ ಉದ್ದೇಶ ಐತಿ. ಸಮಾಜಮುಖಿಯಾಗಿ ಎಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಅವ್ರ ಕೆಲಸಕ್ಕೆ ನಾವು ಮುಟ್ಟಕ್ಕಾಗೋದಿಲ್ಲ, ಆದರೆ ನಮ್ಮದೇ ರೀತಿಯಲ್ಲಿ ರೋಗಿಗಳಿಗೆ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಐತಿ ಆ ಪ್ರಕಾರ ಅರವಿಂದ್ ಪಾಟೀಲ್ ಅವರು, ಆಮೇಲೆ ವಿಜಯ್ ಕುಮಾರ್ ಅವರು, ಅದೇ ಪ್ರಕಾರ ಒನ್ನೋಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ, SP ಪಾಟೀಲ್ ಅವರು, ಆಮೇಲೆ ರವಿ ಗಟ್ನಟ್ಟಿ ಕಾರ್ಡಿಯಾಕ್ ಸರ್ಜನ್, ಎಲ್ಲರೂ ತಮ್ಮ ರೀತಿಯಲ್ಲಿ, ಸಂಜೀವ್ ಸಜ್ಜನರು ಕಾರ್ಡಿಯಾಲಜಿಸ್ಟ್. ಈ ಸಾಹೇಬ್ರ ಉದ್ದೇಶ ಏನದ, ಜನರಿಗೆ ಅಫೋರ್ಡೆಬಲ್ ಕಾಸ್ಟ್ದಾಗ ಒಂದು ಹಾರ್ಟ್ ಸರ್ಜರಿ ಆಗಬೇಕು, ಅದು ಚಾಲು ಆಗಿದೆ. ಕಿಡ್ನಿ ಸರ್ಜರಿ ಆಗಬೇಕಂತ ಹೇಳಿದ್ರು, ಅದು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕ್ಯಾನ್ಸರ್ ಆಗಬೇಕಂತ ಹೇಳಿದ್ದಾರೆ, ಅದು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಈಗ ನಾವು ಗ್ಯಾಸ್ಟ್ರೋ ಸರ್ಜರಿ ಚಾಲು ಮಾಡಿದ್ದೀವಿ, ನ್ಯೂರೋ ಸರ್ಜರಿ ಚಾಲು ಮಾಡಿದ್ದೀವಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟಿಕ್ ಸರ್ಜರಿ, ಆಮೇಲೆ ಯೂರಾಲಜಿ ಅನ್ಕ ಇವ್ರದ್ದು PG ಕೋರ್ಸ್ ಸಹಿತ ಚಾಲು ಮಾಡಿದ್ದಾರೆ. ಪ್ರತಿ ವರ್ಷ MCH 3 ಕೋರ್ಸ್ ಹುಡುಗರು ಬರ್ತಾ ಇದ್ದಾರೆ. ಆ ಥರ ಈ BLD ಆಸ್ಪತ್ರೆ ಜನರಿಗೆ ಸ್ಪಂದಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಈಗ ಬೆಂಗಳೂರಿಗೆ ನೀವು ಹೇಳ್ಬೋದು, ಬೆಂಗಳೂರಿಗೆ ಒಂದು CABG ಮಾಡಿಸ್ಬೇಕಂದ್ರೆ 5-6 ಲಕ್ಷ ಖರ್ಚು ಬರ್ತದೆ. ಹೋಗಿ ಬಂದವ್ರು 3 ಜನರಿಗೆ ಖರ್ಚನ ಎಷ್ಟು ಬರ್ತದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿ 1-1.5 ಲಕ್ಷ ಹೋಗಿ ಬಂದವರಿಗೆ ಓಡಾಡೋದಕ್ಕೆ ಖರ್ಚಾಗ್ತದೆ. ಇಲ್ಲಿ ನಮ್ಮಲ್ಲಿ ಏನಿದೆ, ಗೌರ್ಮೆಂಟ್ ಸ್ಕೀಮ್ಗಳು ಉಪಯೋಗ ಮಾಡಿಕೊಂಡು ಆಲ್ಮೋಸ್ಟ್ ಅಷ್ಟರಲ್ಲೇ ಆಗ್ತಾ ಇದೆ. ಅದಕ್ಕೆ 1ನೇ ಸುವಿಧಾ. 2ನೇ ಸುವಿಧಾ ರಿನಲ್ ಟ್ರಾನ್ಸ್ಪ್ಲಾಂಟ್ ಚಾಲು ಮಾಡಿದ್ದೀವಿ. ಅದಕ್ಕೆ ತಾವು ಈ ಮೂಲಕ ರಿನಲ್ ಟ್ರಾನ್ಸ್ಪ್ಲಾಂಟ್ ಹೇಳೋದು ಇವತ್ತು ಪ್ರಚಾರ ಅಂತ ನಾವು ಕರೆದಿಲ್ಲ, ತಮಗೆ ಜನರಿಗೆ ಹೋಗಿ ಮುಟ್ಟಬೇಕು. ಏನು ಕಿಡ್ನಿ ಅವ್ರ ಸಂಬಂಧಿಕರೇ ಕೊಡಬೇಕು, ಅಥವಾ ಯಾರಿಗೂ ವೆಸ್ಟೆಡ್ ಇಂಟ್ರೆಸ್ಟ್ ಇರಲ್ಲ ಅಂಥವ್ರು ಏನೈತಿ ಕಮಿಟಿ ಇರ್ತದೆ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ. ಒಬ್ರು ಅಡ್ವೊಕೇಟ್ ಇರ್ತಾರೆ, ಒಬ್ರು ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ, ಪತ್ರಕಾರ್ಯಕರ್ತರು ಇರ್ಬೋದು. ಅಂಥವ್ರು ಕೂಡ ಒಂದು ಕಮಿಟಿ ಐತಿ ಇಲ್ಲಿ, ಟ್ರಾನ್ಸ್ಪ್ಲಾಂಟ್ ಕಮಿಟಿ ಅಂತ. ಅವರು ಮುಂದೆ ಎಲ್ಲ ಕರೆದು ವಿಡಿಯೋ ರೆಕಾರ್ಡಿಂಗ್ ಮಾಡಿ, ಯಾವುದೇ ನಿಮ್ಗೆ ಗೊತ್ತಾಯ್ತು ಹಿಂದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಏನೇನು ಅನಾಹುತಗಳದು ಅಂತ, ಅಂಥದ್ದು ಇವತ್ತು ಆಗ್ತಾ ಇಲ್ಲ ಎಲ್ಲಿ. ಆಮೇಲೆ ಈಗ ಜನರಿಗೆ ಎಲ್ಲ ಗೊತ್ತಾಗಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟು ತಮ್ಮ ರಿಲೇಟಿವ್ನ ಕೊಡಬೇಕು, ಅದು ಹೊಂದಬೇಕಾಗತ್ತೆ ಕಿಡ್ನಿ. ಆ ಪ್ರಕಾರ ನೀವು ಇವತ್ತು ಸಮಾಜಕ್ಕೆ ತಾವು ಬಯಸಿದ್ದು ನಮ್ಮ ಸೈಡ್ದಿಂದ ಅಂದರೆ, ಜನರಿಗೆ ಅವೇರ್ನೆಸ್ ಆಗಬೇಕು, ಕಿಡ್ನಿ ತಾವೇ ಕೊಡಬೇಕು, ಅದಕ್ಕೆ ಕಸಿ ಮಾಡಬೇಕು. ಅದು ಒಂದೇ ಉದ್ದೇಶ. ಎರಡನೇದು ಏನೈತಿ, ಇಲ್ಲಿ ಸುವಿಧಾ ಐತಿ, ಅವ್ರು ಹೋಗಿ ಬೆಂಗಳೂರಿಗೆ ಹೋಗಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು, ಮುಂಬೈಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ.
15 ಲಕ್ಷ. ಈಗ ಇವ್ರು ಹೇಳ್ತಾ ಇದಾರೆ, ನಾನು ಹೇಳೋದು ಕಾರ್ಡಿಯಾಕ್ ಸರ್ಜರಿ 5-5.5 ಲಕ್ಷ ಆಗ್ತದೆ. ನಾವು ಇಲ್ಲಿ 1 ಲಕ್ಷ 2 ಲಕ್ಷ ಒಳಗ ಮುಗಿತದ. ಆಮೇಲೆ ರೀನಲ್ ಟ್ರಾನ್ಸ್ಪ್ಲಾಂಟ್ 15 ಲಕ್ಷ ಆಗ್ತದೆ. ಅದು ಭಾಳ ಡ್ರಗ್ಸು 1 ವರ್ಷ 2 ವರ್ಷ ಡ್ರಗ್ಸ್ ಕೊಡ್ಬೇಕಾಗ್ತದೆ, ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಅಂತ ಇರ್ತಾವ. ಇಲ್ಲೆಲ್ಲ ಕೊಡಿದ್ರೆ ಇವರೆಲ್ಲ ನೋಡಿದ್ರೆ 2-3 ಲಕ್ಷದಾಗ ಮಾಡಿದಾರ ಅದನ್ನೀಗ. 1ನೇ ಪೇಷಂಟು 2ನೇ ಪೇಷಂಟ್ ಹಿಂಗೆ ಏನದ, ಮೊದಲು ಒಂದು 5 ಪೇಷಂಟ್ ನಾವು ಭಾಳ ಕನ್ಸೆಷನ್, ನಮ್ಮ ಆಸ್ಪತ್ರೆ ಯಾವುದೇ ಚಾರ್ಜ್ ಹಾಕೋದಿಲ್ಲ, ಡಾಕ್ಟರ್ ಚಾರ್ಜ್ ಹಾಕೋದಿಲ್ಲ, ನರ್ಸ್ ಚಾರ್ಜ್ ಹಾಕೋದಿಲ್ಲ, ಬೆಡ್ ಚಾರ್ಜ್ ಹಾಕೋದಿಲ್ಲ. ಆ ಥರ ಆಗಿ ನಾವು 1ನೇ ಕೇಸ್ ಮಾಡಿದ್ದೀವಿ. ಇನ್ನೂ ಏನಿದೆ, ಇನ್ನೂ ನಾವು ಮೊದಲು ಪ್ರಾಮಿಸ್ ಮಾಡಿದ್ದೀವಿ 5 ಕೇಸ್ ಮೊದಲನೇದು ಏನೈತಿ ಆದಷ್ಟು ಕನ್ಸೆಷನ್ದಾಗ ಮಾಡ್ತೀವಿ ಅಂತೇಳಿ. ಮುಂದೆ ಕೂಡ ಕನ್ಸೆಷನ್ದಾಗ ಮಾಡ್ತೀವಿ ನಾವು ಗೌರ್ಮೆಂಟ್ ಇದ್ರಾಗ ರೇಟ್ನಾಗ. ಬಟ್ ಅದಕ್ಕೆ ಏನಿದೆ, ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಭಾಳ ಬೇಕಾಗ. ತಮ್ಮ ಮೂಲಕ ಏನೈತಿ ಸಾಮಾಜಿಕ ಕಳಕಳಿಗುಳ್ಳವರು ಫಿಲಾಂಥ್ರಪಿಸ್ಟ್ ಯಾರು ಇರ್ತಾರೆ, ಒಂದು ಪೇಷಂಟ್ ಇರ್ತದ, ಅದಕ್ಕೆ ನಾ ಡ್ರಗ್ಸ್ ಕೊಡ್ತೀನಿ 1 ಲಕ್ಷ ರೂಪಾಯಿದು, ಒಂದು ಕ್ಯಾನ್ಸರ್ ರೋಗಿಗೆ ಔಷಧ ಕೊಡ್ತೀನಿ, ಇಂಥ ಕಮಿಟ್ಮೆಂಟ್ ಯಾರು ಇರ್ತಾರ ಸಮಾಜದಲ್ಲಿ, ತಾವು ತಮ್ಮ ಮೂಲಕ ನಾವು ವಿನಂತಿ ಏನು ಮಾಡ್ತೀವಿ ಅಂತಂದ್ರೆ, ಒಂದು ಫಿಲಾಂಥ್ರಪಿಕ್ ಪೀಪಲ್ ಬಂದು ವಿಜಯಪುರದ ಜನತೆಗೆ ನಾವು ಇಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಸಹಾಯ ಮಾಡೋದು. ನಮ್ಮ ಆಸ್ಪತ್ರೆಯಿಂದ ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಚಾರ್ಯರಾದ ಅರವಿಂದ್ ಪಾಟೀಲ್ ಅವರು ಪ್ರತಿಯೊಂದು ಸರ್ ಇದು ಆಗಲೇಬೇಕು ಸರ್, ಇದು ಮಾಡೋಣ ಅಂತ ಹೇಳಿ ಬೆನ್ ಹತ್ತಿ ಒಂದು ಮಾಡುವಂಥ ಅವರಲ್ಲಿ ಛಲ ಐತಿ. ಅದೇ ಪ್ರಕಾರ ನಮ್ಮ ಯೂರಾಲಜಿ ಹೆಡ್ ಆದಂಥ HP ಪಾಟೀಲ್ ಅವರು ಬಿಜಾಪುರದವರು ಇರೋದ್ರಿಂದ ಭಾಳ ಬಿಜಾಪುರ ಜನರಿಗೆ ಕಳಕಳಿ ಐತಿ. ಅವರು ವಿಜಯ್ ಕುಮಾರ್ ಅವರು ಇವರೆಲ್ಲ 32 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಪುರದ ಎಕನಾಮಿ ತಮಗೆ ಗೊತ್ತೈತೆ. ವಿಜಯಪುರದಲ್ಲಿ ಸುವಿಧಾ ಇರಲಿಲ್ಲ, ಮುಂಚೆ ಬೆಳಗಾವಿಗೆ ಹೋಗ್ಬೇಕು, ಆಮೇಲೆ ಬೆಂಗಳೂರಿಗೆ ಜಯದೇವ್ಗೆ ಹೋಗ್ಬೇಕು, ಆ ಪರಿಸ್ಥಿತಿ ಇತ್ತು. ಹೋಗಿ ಮಾಡಿಸ್ಕೊಳ್ಳೋಣ, ಬಟ್ ಎಷ್ಟು ಕ್ಯೂ ಹತ್ತೈತೆ ಜಯದೇವ್ದಾಗ, ಒಂದೊಂದು 100 ಕ್ಯೂ ಹತ್ತಿರ್ತೈತಿ ಎಲ್ಲ. ಅದು ಹೋದ ನಮ್ಮ ಜನರಿಗೆ ಈ ಸಲ ಬರ್ರಿ ಅಂತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರ್ರಿ ಅಂತಾರೆ, ಅಪಾಯಿಂಟ್ಮೆಂಟ್ ಇಲ್ಲ ಅಂತಾರೆ, 3ನೇ ಸಲ ಹೋದಾಗ ಇನ್ನೊಂದು 15 ದಿವಸ ವೇಟ್ ಮಾಡ್ರಂತ, ಅಷ್ಟೊತ್ತಿಗೆ ಅವ್ನು ಕಾಂಪ್ಲಿಕೇಶನ್ ಆಗ್ಬೋದು. ಅದಕ್ಕೆ ನಾವು ಕೊಡ್ತಾ ಇರುವಂಥ ಸೌಲಭ್ಯ ಒಂದು ಕನ್ಸೆಷನ್ನು ಇಲ್ಲಿ ಜನರಿಗೆ ಮುಟ್ಟಬೇಕಂತ ಹೇಳಿ ನಮ್ಮ MB ಪಾಟೀಲ್ ಸಾಹೇಬ್ರ ಉದ್ದೇಶ ಐತಿ. ಅದರ ಪ್ರಕಾರ ನಮ್ಮ ಡಾಕ್ಟರ್ ವೃಂದ ಕೂಡ ಪ್ರಯತ್ನ ಮಾಡ್ತಾ ಇದೆ. ತಾವು ಕೂಡ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಯಾಕಂದ್ರೆ ಸಮಾಜ ಮತ್ತು ಆಸ್ಪತ್ರೆ ಸುವಿಧಾ ನಡುವೆ ತಾವು ಒಂದು ಲೈಸನ್ ಆಗಿ ಈ ಸುವಿಧಾಗಳು ಮುಟ್ಟುವಂಗ, ಜನರಿಗೆ ತಿಳುವಳಿಕೆ ಕೊಡುವಂಗ ತಾವು ಮಾಡಿದ್ರೆ ಅದು ನಾವು ಕೂಡಿ ವಿಜಯಪುರ ಜನತೆಗೆ, ಇಲ್ಲಿಂದ ಎಕನಾಮಿ ಭಾಳ ಇದು ಇದೆ, ಆಮೇಲೆ ಭಾಳ ಹಂಬಲ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಕೂಲಿಕಾರರು ಇರ್ತಾರೆ, ಅವರಿಗೆಲ್ಲ ಒಂದು ಸಹಾಯ ಮಾಡೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ. ಅದಕ್ಕೆ ದಯಮಾಡಿ ತಾವು ಈ ನಮ್ಮ ಉದ್ದೇಶ ಸಫಲ ಆಗಲಿಕ್ಕೆ ಮತ್ತು MB ಪಾಟೀಲ್ ಸಾಹೇಬರ ಒಂದು ಸಮಾಜಮುಖಿ ಕಾರ್ಯಕ್ರಮ ಜನರಿಗೆ ಮುಟ್ಟುವಂಗೆ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ಟೀಮ್, ಅರವಿಂದ್ ಪಾಟೀಲ್ ಅವರು, SP ಪಾಟೀಲ್ ಅವರು, ವಿಜಯಕುಮಾರ್ ಕಲ್ಯಾಣಪ್ಪಗಳು ಎಲ್ಲರೂ ಕೂಡಿ ತಮ್ಮೊಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ತಾವು ನಮಗೆ ಇಂಡಿವಿಜುವಲ್ ಫೋನ್ ಮಾಡ್ಬೋದು, ಇಂಥ ಪುವರ್ ಪೇಷಂಟ್ ಐತೆ ಅಂತ ಹೇಳಿ. ಆ ಪ್ರಯಾರಿಟಿ ಅರವಿಂದ್ ಪಾಟೀಲ್ ಅವ್ರಿಗೆ ಮಾಡಿರಿ, ಅವರು ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ. SP ಪಾಟೀಲ್ ಅವ್ರಿಗೆ ಮಾಡಿರಿ, ನಮ್ಮ 4 ಜನರಿಗೆ ಮಾಡ್ರಿ ಅಂತ ಒಂದು ಸಮಾಜ ಕಾರ್ಯಕ್ರಮ ಮಾಡೋನು. ಮಾಡಿಬಿಟ್ಟು ಅದರ ಜನರಿಗೆ ನಾವು ಪ್ರಚಾರಕ್ಕೋಸ್ಕರ ಅಂತ ಅಲ್ಲ, ಅವ್ರಿಗೆ ರಿಯಲ್ ಸೆನ್ಸ್ದಾಗ ಹೋಗಿ ಮುಟ್ಟಬೇಕನ್ನೋ ಉದ್ದೇಶ ಇದೆ. ನಾವು ನಮಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ.